ಹಲೋ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಈ ರೀತಿ ಕ್ಲಾಸ್ ತಗೊತೀನಿ ಅಂತ. ಇವತ್ತು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಓಕೆನಾ? ಏನಿರುತ್ತೆ, ಹೇಗಿರುತ್ತೆ, ನಿಮ್ಗೆ ಅದರಿಂದ ಪ್ರಯೋಜನ ಏನು, ನೀವು ಯಾಕೆ ಜಾಯಿನ್ ಆಗಬೇಕು, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಏನಿರುತ್ತೆ ಈ ಕ್ಲಾಸಲ್ಲಿ, ಯಾವ್ಯಾವ ರೀತಿ ನಾನು ಕ್ಲಾಸ್ ತಗೊತೀನಿ ಅಂತ. ಇದು ಬೇಸಿಕಲಿ ಅದಕ್ಕಿಂತ ಮೊದಲು ಇವತ್ತೊಬ್ಬರು ಕಾಲ್ ಮಾಡಿದರು. ಅಂದರೆ ನನಗೆ ಫುಲ್ ನೆಗೆಟಿವ್ ಥಾಟ್ಸ್ ಬರುತ್ತೆ, ನನ್ನ ಮೈಂಡಲ್ಲಿ ಫುಲ್ ನೆಗೆಟಿವ್ ಥಾಟ್ಸ್ ಬರುತ್ತೆ. ನನಗೆ ಗೊತ್ತು ಈ ರೀತಿ ಯೋಚನೆ ಮಾಡಬಾರ್ದು ಅಂತ, ಆದರೂ ನನಗದು ಬಂದು ಕಾಡುತ್ತೆ ಅಂತ. ಆ ರೀತಿ ಇರುವಾಗ ಒಬ್ಬರು ಗೈಡ್ ಬೇಕಾಗತ್ತೆ. ಈ ರೀತಿ ಹೋಗಬಾರ್ದು, ಈ ರೀತಿ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಇದೇ ರೀತಿ ಆಗ್ತಾ ಇರುತ್ತೆ. ನಾವು ದೇಹಕ್ಕೆ ಎಲ್ಲಾದರೂ ಗಾಯ ಆದರೆ ನಾವೇನು ಮಾಡ್ತೀವಿ, ಮೆಡಿಸಿನ್ ತಗೊತೀವಿ, ಅದಕ್ಕೆ ಔಷಧಿ ಹಚ್ಚಿ ಗುಣ ಮಾಡ್ಕೊತೀವಿ. ಬಟ್ ಮೈಂಡನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಓಕೆನಾ? ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನೆಗೆಟಿವ್ಸ್ ಬರ್ತಾ ಇದೆ, ಆ ಪ್ಯಾಟರ್ನಲ್ಲಿ ಹೋಗ್ತಾ ಇದ್ದೀವಿ, ಅದು ಮುಂದೊಂದು ದಿವಸ ನಮ್ಗೆ ತೊಂದರೆ ಕೊಡುತ್ತೆ ಅಂತ. ಬಟ್ ಇಲ್ಲ, ನಾವು ಮಾಡೋದೇ ಇಲ್ಲ. ನಮ್ಮ ಮೈಂಡ್ ಅಷ್ಟೊಂದು ಇಂಪಾರ್ಟೆಂಟ್. ಓಕೆನಾ? ಅದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ತುಂಬ ಸರಿ ಹೇಳಿದ್ದೀನಿ. ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಬ್ಯಾಕ್ ಟು ದ ಪಾಯಿಂಟ್. ಇಲ್ಲಿ ನಾನು ಲಾ ಆಫ್ ಎಸಂಪ್ಷನ್ ಅಂತ ಏನಿದೆ, ನಮ್ಮ ನಂಬಿಕೆ ಮೇಲೆ ನಮ್ಮ ಜೀವನ ನಿಂತಿದೆ. ಅಂದರೆ ನಮ್ಮ ಎಸಂಪ್ಷನ್ ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರುತ್ತೆ. ಎಲ್ಲರದ್ದು ಸೇಮ್ ಎಸಂಪ್ಷನ್ ಇರಲ್ಲ. ಅಂದರೆ ನಿಮ್ಮ ಆ ಎಸಂಪ್ಷನ್ ಹೇಗೆ ಕ್ರಿಯೇಟ್ ಆಗುತ್ತೆ? ರಿಪಿಟೇಷನಿಂದ, ರಿಪೀಟೆಡ್ ಪ್ಯಾಟರ್ನ್ಸ್. ಓಕೆನಾ? ರಿಪೀಟ್ ಆಗಿ ಸ್ವಲ್ಪ ಸೇರಿದೆ, ನೀವು ಅದನ್ನು ನೋಡಿರ್ತೀರಾ, ಕೇಳಿರ್ತೀರ. ಅದರಿಂದ ನಿಮಗೆ ಆ ರೀತಿ ಒಂದು ರಿಪೀಟೆಡ್ ಪ್ಯಾಟರ್ನ್ಸಿಂದ ನಿಮಗೆ ನಿಮ್ಮ ಲೈಫಲ್ಲಿ ಆ ಒಂದು ಎಸಂಪ್ಷನ್ ಕ್ರಿಯೇಟ್ ಆಗಿರುತ್ತೆ. ನಾನು ಯಾವತ್ತೂ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ತುಂಬ ಹೇಳ್ತಾರೆ, ಬಟಾಟೆ ತಿಂದರೆ ಗ್ಯಾಸ್ ಆಗುತ್ತೆ. ಓಕೆನಾ? ಬಟಾಟೆ ತಿಂದರೆ ಗ್ಯಾಸ್ ಆಗುತ್ತೆ ಅಂತ. ಅದು ನಮ್ಮಲ್ಲಿ ಆಲ್ರೆಡಿ ಆಳಕ್ಕೆ ಹೋಗಿದೆ. ಅದು ತಿಂದರೆ ಖಂಡಿತವಾಗಿಯೂ ಗ್ಯಾಸ್ ಆಗೇ ಆಗುತ್ತೆ. ಆ ರೀತಿ ಎಷ್ಟೊಂದಿದೆ, ಸಿಕ್ಕಾಪಟ್ಟೆ ಇದೆ. ಓಕೆ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಅದನ್ನ ಮಾಡಿದರೆ ಹಿಂಗಾಗತ್ತೆ, ಹಂಗಾಗತ್ತೆ ಅಂತ ಎಷ್ಟೊಂದಿದೆ. ನೀವು ಅದನ್ನು ಹುಡುಕ್ಬೋದು. ಈ ರೀತಿ ಏನಿದೆ, ನಮ್ಮಲ್ಲಿ ಆಲ್ರೆಡಿ ಆ ಪ್ಯಾಟರ್ನು ನಮ್ಮಲ್ಲಿ ಸೆಟ್ ಆಗಿದೆ. ನಮ್ಮಲ್ಲಿ ಅದು ಹೆಚ್ಚಾಗಿ ನೆಗೆಟಿವ್ ಪ್ಯಾಟರ್ನ್ಸ್ ಆಗಿದೆ. ನಮಗೆ ಗೊತ್ತಿದೆ. ಇವಾಗ ನೀವು ಎಲ್ಲ ಕಡೆ ವೀಡಿಯೋಸು ಅದು ಇದು ಅಂತ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ. ನಾಲೇಜು ಬೇಕಾದಷ್ಟು ಕಡೆ ಸಿಗುತ್ತೆ. ಬಟ್ ಮಾಡೋರು ಯಾರಿದ್ದಾರೆ? ಓಕೆನಾ? ಎಷ್ಟು ಜನ ಸಕ್ಸಸ್ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಸಕ್ಸಸ್ ಸಿಗ್ತಾ ಇದೆ? ನಾಲೇಜ್ ತುಂಬ ಇದೆ. ಯೂಟ್ಯೂಬಲ್ಲಿ ತುಂಬಿ ತುಳುಕ್ತಾ ಇದೆ. ಲಾ ಆಫ್ ಎಸಂಪ್ಷನ್ ಇರ್ಬೋದು, ಹೀಗೆ ಮಾಡಿ ಶ್ರೀಮಂತರಾಗ್ತೀರಾ, ಹಾಗೆ ಮಾಡಿ ಅದಾಗತ್ತೆ ಇದಾಗತ್ತೆ ಅಂತ. ಬಟ್ ನೀವು ಎಷ್ಟು ಜನ ಮಾಡ್ತಾ ಇದ್ದೀರಾ? ಅದನ್ನು ಮಾಡಿಸೋಕ್ಕೆ ಅಂತಲೇ ನಾನು ಆ್ಯಕ್ಚುಲಿ ಜನವರಿ ಫಸ್ಟ್ ವೀಕೇ ಮಾಡಬೇಕು ಅಂತಿದ್ದೆ, ಆಗಿಲ್ಲ. ಅದಕ್ಕೋಸ್ಕರ ಫೆಬ್ರವರಿಯಲ್ಲಿ ಮಾಡೋಣ, ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಒಂದು 3 months ಕೋರ್ಸ್ ಇದು. ನಾನು ಬರೀ 20 ಜನಕ್ಕೆ ಮಾತ್ರ ತಗೊತಾ ಇದ್ದೀನಿ. 20 ಜನರಿಗೆ ಮಾತ್ರ, ಮೋರ್ ದೆನ್ ದ್ಯಾಟ್ ಇಲ್ಲ. ಫಸ್ಟ್ ಬಂದವರಿಗೆ ಫಸ್ಟ್ ತಗೊತೀನಿ, ಅದಾದಮೇಲೆ ಇಲ್ಲ, ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಓಕೆನಾ? ಇದರಲ್ಲಿ ಏನೇನಿರುತ್ತೆ ಅಂತ, ಒಂದು ನಾನು ಮೆಡಿಟೇಷನ್ ಟೇಪ್ ಮಾಡಿಕೊಡ್ತೀನಿ. ಅದಾದ ನಂತರ ಅಫರ್ಮೇಷನ್ ಇರುತ್ತೆ. ಅಫರ್ಮೇಷನ್ ಮಾಡ್ತೀವಿ, ನಾವು ಡೈಲಿ ಮೆಡಿಟೇಷನ್ ಮಾಡ್ತೀವಿ. ಫಸ್ಟ್ ಮಂತನ್ನು ನಾನು ಪ್ಯೂರಾಗಿ ಸೆಲ್ಫ್ ಕಾನ್ಸೆಪ್ಟ್, ಅದನ್ನು ನಾನು ತುಂಬ ನಂಬ್ತೀನಿ. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಬಿಲ್ಡಿಂಗಿನ ಬೇಸ್ ಇದ್ದಂಗೆ, ಅಡಿಪಾಯ ಇದ್ದ ಹಾಗೆ. ನಾವು ಅದನ್ನು ಗಟ್ಟಿ ಮಾಡಿಕೊಂಡ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗಿಯೂ ನಾವು ಏನು ಆಗಬೇಕು ಅಂದ್ಕೊಂಡಿದ್ದೀವೋ ಅದಕ್ಕೆ ನಾವು ಕೆಪೇಬಲ್ ಅಂತ ಅನಿಸುತ್ತೆ. ಅದರ್ವೈಸ್ ಮ್ಯಾನಿಫೆಸ್ಟ್ ಮಾಡೋದಕ್ಕೇನು ಸೆಲ್ಫ್ ಕಾನ್ಸೆಪ್ಟ್ ಬೇಕು ಅಂತ ಇಲ್ಲ. ಬಟ್ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು, ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದ್ದರೆ ನಾವು
ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದಕ್ಕೆ ನಾವು ನಿಲ್ತೀವಿ. ಓಕೆನಾ? ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ನಾನು ಇದು ಮಾಡ್ತೀನಿ. ಆಮೇಲೆ ಒಂದು ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಒನ್ಸು, ಇನ್ನೂ ಮಾಡಿಲ್ಲ, ಡಿಪೆಂಡ್ಸು. ಅಂದರೆ ಯಾವ ರೀತಿ ಸ್ಟೂಡೆಂಟ್ಸ್ ಸಿಗ್ತಾರೆ ಅನ್ನೋದ್ರ ಮೇಲೆ. ಯಾಕೆಂದರೆ ಕೆಲವೊಂದು ಸರಿ ಟೈಮ್ ಇರಲ್ಲ ನಮ್ಮ ಹತ್ರ. ಅದು 10K ಚಾಲೆಂಜ್ ಮಾಡೋಣ ಅಂತ 10,000 ಸರಿ ಒಂದೇ ಅಫರ್ಮೇಷನನ್ನು ರಿಪೀಟ್ ಮಾಡೋದು. ಯಾಕೆಂದರೆ ರಿಪೀಟ್ ಮಾಡಿದಾಗ ನಮಗೆ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಓಕೆನಾ? ಫಸ್ಟ್ ಮಂತು ಸೆಲ್ಫ್ ಕಾನ್ಸೆಪ್ಟ್, ಅದಾದಮೇಲೆ ಗೋಲ್ ಸೆಟ್ಟಿಂಗ್. ನಿಮಗೆ ಯಾವ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ನೀವು ಯಾವ ರೀತಿ ಮಾಡಿದರೆ ನೀವು ಈಸಿಯಾಗಿ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ಕೊಡ್ತೀನಿ. ಓಕೆನಾ? ಮೆಡಿಟೇಷನ್ ಅಂದರೆ ಗೈಡೆಡ್ ಮೆಡಿಟೇಷನ್ ನಾನೇ ಟೇಪ್ ಮಾಡಿಕೊಡ್ತೀನಿ. ಮನಿ ಮೆಡಿಟೇಷನ್ ಇರ್ಬೋದು, ನಾರ್ಮಲ್ ಮೆಡಿಟೇಷನ್ ಇರ್ಬೋದು, ಸ್ಕ್ರಿಪ್ಟಿಂಗ್ ಮಾಡೋದು ಹೇಗೆ ಅದನ್ನು ನಾನು ಮಾಡಿಸ್ತೀನಿ. ಓಕೆನಾ? ಆಮೇಲೆ ಗ್ರ್ಯಾಟಿಟ್ಯೂಡ್ ಯಾಕೆ ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಬಗ್ಗೆ ಇದು ಮಾಡಿಸ್ತೀನಿ. ಆಮೇಲೆ ಡೈಲಿ 1 hour ರೋಬೋಟಿಕ್ ಅಫರ್ಮೇಷನ್ ಯಾಕೆ ಇಂಪಾರ್ಟೆಂಟು, ಯಾವ್ಯಾವ ರೀತಿಯೆಲ್ಲ ಮಾಡ್ಬೋದು ಅಂತ, ಹೀಗೆ ತುಂಬ ಯೋಚನೆಗಳಿದೆ. ಅದನ್ನೆಲ್ಲದನ್ನು ಮಾಡಿಸ್ತೀನಿ. ಓಕೆ? ಇನ್ನೂ ನಿಮಗೇನಾದರೂ ಡೌಟ್ ಇದೆ ಅಂದರೆ ಖಂಡಿತವಾಗಿಯೂ ನೀವು ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿ ಮೇಯ್ನಾಗಿ ನಿಮಗೆ ವಿಷಯ ಗೊತ್ತು, ಏನು ಮಾಡಬೇಕು, ಏನು ಮಾಡಿದರೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅನ್ನೋದು ನಿಮಗೆ ವಿಷಯ ಗೊತ್ತು. ಓಕೆ? ಬಟ್ ನೀವು ಮಾಡ್ತಾ ಇಲ್ಲ. ಅಲ್ಲಿ ಮಾಡೋಕ್ಕೆ ನಿಮ್ಮ ಮೈಂಡು ಬಿಡ್ತಾ ಇಲ್ಲ. ನಾವೆಲ್ಲರೂ ಸೇರಿ ನಾವು ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮಾಡ್ತೀವಿ. ಓಕೆನಾ? ಅದರ್ವೈಸ್ ನಾವು ಎಕ್ಸಸೈಸ್ ಮಾಡ್ತೀವಿ, ಡೈಲಿ ಎಕ್ಸಸೈಸ್ ಮಾಡೋಣ ಅಂತ ಅಲ್ರಾಮ್ ಇಟ್ಕೊಂಡು ಅದನ್ನ ಆಫ್ ಮಾಡಿಕೊಂಡು ಮಲ್ಕೊಂಡಂಗಾಗತ್ತೆ. ಅಷ್ಟೊಂದು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರೋರು ಮಾತ್ರ ಮಾಡಿರ್ತಾರೆ. ಅದರ್ವೈಸ್ ಇಲ್ಲ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಅದೇ ರೀತಿ ಆಗ್ತಾ ಹೋಗುತ್ತೆ. ಮಾಡೋದೇ ಇಲ್ಲ ನಾವು. ಅದಕ್ಕೋಸ್ಕರ ನಾವು ಒಂದು ಕಡೆ ಈ ರೀತಿ ಕ್ಲಾಸ್ ಜಾಯಿನ್ ಆಗಿ ಅಲ್ಲಿ ನಾವು ಮಾಡಿದರೆ ಖಂಡಿತವಾಗಿಯೂ ನಾವು ಮಾಡ್ತೀವಿ. ಓಕೆ? ನಾವು ಅದನ್ನು ಮಾಡ್ತೀವಿ, ರಿಪೀಟ್ ಮಾಡ್ತೀವಿ, ಅಫರ್ಮೇಷನ್ ಹೇಳ್ತೀವಿ. ಓಕೆ? ಡೈಲಿ 1 hour ಇರುತ್ತೆ. ಇದು ನಾನು ಮಾರ್ನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಬಂದರು ಸಂಜೆ ಟೈಮಿಗೆ ಓಕೆ ಮೇಡಮ್ ಅಂತ ಹೇಳಿದರು ಅಂದರೆ ನಾನು ಸಂಜೆ ಮಾಡ್ತೀನಿ. ಅದರ್ವೈಸ್ ನಾನು ಮಾರ್ನಿಂಗ್ ಅಂದರೆ 10 to 11, 11 to 12 ಆ ರೀತಿ ಟೈಮಿಂಗ್ಸ್ ಇರುತ್ತೆ. ಓಕೆ? ಫೀಸ್ ಬಂದುಬಿಟ್ಟು 2,000 1 ಮಂತಿಗೆ. ಓಕೆ? 1 ಮಂತಿಗೆ 2,000 ಇರುತ್ತೆ. ಅಷ್ಟೇ. ಮತ್ತೇನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದೆ ಅಂದರೆ ಖಂಡಿತವಾಗಿಯೂ ನೀವು ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಓಕೆ? ಸೊ ಖಂಡಿತವಾಗಿಯೂ ಜಾಯ್ನ್ ಆಗಿ. ಯಾಕೆಂದರೆ 2,000 ಅನ್ನೋದು ಇಟ್ಸ್ ನಾಟ್ ಎಟ್ ಆಲ್ ಅ ಬಿಗ್ ಅಮೌಂಟ್. ಬುಕ್ಸ್ ಯಾವುದು ಓದಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಓದಿರೋ ಬುಕ್ಕಿನ ಬಗ್ಗೆ ಹೇಳ್ತೀನಿ. ತುಂಬ ತುಂಬ ತುಂಬ, ಯಾಕೆಂದರೆ ಇದು ಪ್ರಾಕ್ಟಿಕಲ್ ಕ್ಲಾಸು, ನಾಟ್ ಥಿಯರಿ. ನಾನು ಥಿಯರಿಯನ್ನು ತುಂಬ ಕೊಡಲ್ಲ, ಅದು ಇದು ಅಂತ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳೋದು. ಯಾಕೆಂದರೆ ಇಲ್ಲಿ ನಾವು ಪ್ರಾಕ್ಟಿಕಲ್ಲಾಗಿ ಮಾಡಬೇಕು. ನೀವು ಥಿಯರಿ ವೀಡಿಯೋಸಲ್ಲೂ ಸಿಗುತ್ತೆ, ನಿಮಗೆ ನಾಲೆಜ್ ಸಿಗುತ್ತೆ, ಕ್ವಶನ್ ಕೇಳ್ಬೋದು, ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ? ಇಲ್ಲಿ ಮೇಯ್ನ್ ಫೋಕಸ್ ಬಂದುಬಿಟ್ಟು ಪ್ರಾಕ್ಟಿಕಲ್ ಮಾಡಬೇಕು. ನಾವು ರಿಪೀಟ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಅದನ್ನು ಕಳ್ಸೋಕ್ಕಾಗತ್ತೆ. ಅದರ್ವೈಸ್ ಇಲ್ಲ, ಅದು ಆಗಲ್ಲ. ಬರೀ ನಾವು ವಿಡಿಯೋಸ್ ನೋಡೋದು ಅದೇ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ನಾವು ಅದನ್ನು ಮಾಡಿದಾಗ, ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿದರೆ ಮಾತ್ರ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಏನೋ ಒಂದು ಗುರಿ ಇಟ್ಕೊಂಡಿರೋರು ಮಾತ್ರ ಬನ್ನಿ. ಸುಮ್ಮನೆ ಟೈಮ್ ಪಾಸಿಂಗ್ ಮಾಡೋರು ಖಂಡಿತವಾಗಿಯೂ ಜಾಯ್ನ್ ಆಗಬೇಡಿ. ಇಲ್ಲ, ನಾನು ಇದನ್ನು ಸಾಧನೆ ಮಾಡಬೇಕು, ನಾನು ಇದನ್ನು ಅಚೀವ್ ಮಾಡಬೇಕು ಅನ್ನೋರು ಮಾತ್ರ ಜಾಯ್ನ್ ಆಗಿ. ಯಾಕಂದರೆ
ಈ ನಮಗೆ ಎಷ್ಟೊಂದು ಜನ್ಮ ಆದ ನಂತರ ನಮಗೆ ಮನುಷ್ಯ ಜನ್ಮ ಸಿಗುತ್ತಂತೆ. ನಾವು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ನೋ, ಆ ರೀತಿ ಒಂದು ಇಲ್ಲ. ನಾನು ಅಲ್ಲಿಗೆ ಹೋಗಿ ನಮ್ಮ ಗುರಿಯನ್ನು ಮುಟ್ಟಬೇಕು ಅನ್ನೋರು ಮಾತ್ರ ಜಾಯ್ನ್ ಆಗಿ. ಓನ್ಲಿ 20 ಜನಕ್ಕೆ ಮಾತ್ರ, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ಓಕೆ, ಸೊ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಡೈಲಿ ಮೆಡಿಟೇಷನ್ ಇರುತ್ತೆ, ಮೈಂಡ್ ಟ್ರಿಕ್ಕಿಂಗ್ ಇದಿರುತ್ತೆ. ನಾನು ಅದೊಂದು ಒಂದು ಮೈಂಡ್ ಟ್ರಿಕ್ಕಿಂಗ್ ಮೆಥಡ್ ಇರುತ್ತೆ, ಆಮೇಲೆ ಆ್ಯಕ್ಟಾಸಿಫ್ ಇರುತ್ತೆ, ತುಂಬ ಇರುತ್ತೆ. ಓಕೆ, ಸೊ ಇದನ್ನೆಲ್ಲದನ್ನು ಮಾಡಿಸ್ತೀನಿ. ನಾನು ಮಾಡಿಸ್ತೀನಿ. ನಾನು ಮಾಡ್ತೀನಿ. ಅಫರ್ಮೇಷನ್ ಡೈಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ. ಸೊ ಇದೆಲ್ಲನೂ ಇರುತ್ತೆ. ಓಕೆ, ಎಸ್, ಜಾಯ್ನ್ ಆಗಿ. ನಂಬರ್ ಇರುತ್ತೆ, ನಾನು ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ. ಓಕೆ, ಜಾಯ್ನ್ ಆಗಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಬಾಯ್ ಬಾಯ್.